ನಮಸ್ಕಾರ ರೈತ ಬಾಂಧವರೇ, ನಮ್ಮ ಪಿ ಕೆ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾವು ಇವತ್ತು ಈ ವಿಡಿಯೋದಲ್ಲಿ 16ನೇ ತಾರೀಕು 3ನೇ ತಿಂಗಳು 2026 ಇವತ್ತಿನ ಗುಂಟೂರು ಮಾರ್ಕೆಟ್ ರೇಟ್ ನೋಡ್ಕೊಂಡು ಹೋಗೋಣ. ಇವತ್ತು ಸುಮಾರು 1,65,000 ಚೀಲಗಳು ಬಂದವ ಮಾರ್ಕೆಟಿಗೆ. ಎಷ್ಟು ಇಂಡಿಯನ್ ಮಾರ್ಕೆಟು 70,000 ಚೀಲಗಳು ಬಂದಿದ್ವು. ಎಷ್ಟು ವ್ಯತ್ಯಾಸ 95,000 ಚೀಲಗಳು ಏರಿಕೆ ಕಂಡು ಬಂದತ್ತ ಇಂಡಿಯನ್ ಮಾರ್ಕೆಟ್ ಇವತ್ತಿನ ಮಾರ್ಕೆಟಿಗೆ. ನೆಕ್ಸ್ಟು ವಿಡಿಯೋನು ಪೂರ್ತಿಯಾಗಿ ನೋಡಿ, ಒಂದಾದ್ಮೇಲೆ ಒಂದು ಬೆಳೆಗಳ ರೇಟು ಡೀಟೇಲ್ ಆಗಿ ನೋಡ್ಕೊಂತ ಹೋಗೋಣ. ತೇಜಕಾಯಿ ಏನು ನಡೀತಪ್ಪ ಅಂದ್ರೆ ಇವತ್ತು 17,000ದಿಂದ 19,000 ನಡೆಯೋದು. ತೇಜದ ಡೀಲರ್ಸು 19,200 ಟಾಪು. ನಿನ್ನೆ ಸುತ್ತ ಸೇಮ್ ಇತ್ತು, ಏನು ಚೇಂಜ್ ಆಗಲ್ಲ ಇಂಡಿಯನ್ ಮಾರ್ಕೆಟಿಗೆ ಇವತ್ತಿನ ಮಾರ್ಕೆಟಿಗೆ. ಮಾರ್ಕೆಟ್ ಸ್ಥಿರವಾಗಿತ್ತು. ಮುಂಚೂಸಿನ ಏನಪ್ಪ ಅಂದ್ರೆ ಮುಂದಿನ ಮಾರ್ಕೆಟ್ ಏನು ಹೋದು ತೇಜ ಅಂದ್ರೆ ಭಾರಿ ಆಗನ್ಮ ಇದ್ರು ಬೇಡಿಕೆ ಇರೋದರಿಂದ ಹಿಂಗೆ ಸ್ಟೇಬಲ್ ಇರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕಾಯಿ ಯಾವುದಪ್ಪ ಅಂದ್ರೆ ಯಾವ್ರೇಜ್ ನಡೆದಿದ್ದು ಇದು ತೇಜ 18,000ದಿಂದ 19,000 ನಡೀತು. ಇಂಡಿಯನ್ ಮಾರ್ಕೆಟ್ ಸುತ್ತ ಯಾವ್ರೇಜ್ ಸಣ್ಣ ಹೋಯ್ತು ತೇಜ 18,000 19 ಮಾರ್ಕೆಟ್ ಸ್ಟೇಬಲ್ ಐತೆ ಅಷ್ಟೇ. 2043 ಸೀಸನ್ದ ಇವತ್ತು ಮಾರ್ಕೆಟ್ ರೇಟು ಸುಮಾರು 25,000ದಿಂದ 30,000 ತನಕ ನಡೆದ. ತೇಜದ ಸೀಸನ್ದ ಡೀಲ್ಯಾಕ್ಸು 31,000ರಿಂದ 32,500 ತನಕ ನಡೆಯುತ್ತೆ. ಇಂಡಿಯನ್ ಮಾರ್ಕೆಟಿಗೆ ಹೋಲಿಸಿದ್ರೆ ಡೀಲ್ಯಾಕ್ಸ್ ಬೆಳೆಯಲ್ಲಿ 500 ರೂಪಾಯಿ ಏರಿಕೆ ಕಾಣ್ಬೋದು ನಾವು. ಮುನ್ಸೂಚನೆ ಏನಾಗೋದಪ್ಪ, ನಾಳೆ ಮಾರ್ಕೆಟ್ ಪ್ರೀಮಿಯಂ ಗುಣಮಟ್ಟಕ್ಕೆ ಹೆಚ್ಚಿನ ಬೇಡಿಕೆ ಇರುವುದರಿಂದ ಇನ್ನೂ ಸ್ವಲ್ಪ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಅಂಗಡಿಯರು ಹೇಳಕೊಂತಾರೆ. ನೆಕ್ಸ್ಟ್ ಕೈ ಯಾವುದಪ್ಪ ಅಂದ್ರೆ 355 ಬ್ಯಾಡಿಗೆ. 355 ಬ್ಯಾಡಿಗೆ ಇವತ್ತಿನ ಮಾರ್ಕೆಟ್ ರೇಟು ಸುಮಾರು 20,000ದಿಂದ 23,000 ತನಕ ನಡೆದ. ಯಾವ್ರೇಜು 355 ಬ್ಯಾಡಿಗೆ ಡೀಲ್ಯಾಕ್ಸ್ನಾಗ ಎಷ್ಟು ನಡೆದತ್ತೆ ಅಂತ ಗೊತ್ತಿಲ್ಲ. ಯಾವರೇಜ್ 23,500 ನಡೆಯುತ್ತೆ ಇನ್ನಿನ ಸಲ. ಇವತ್ತು ಸುತ್ತ ಅಷ್ಟೇ ನಡೆದಿರಬಹುದು ಅಂತ ಅಂದ್ಕೊಂಡಿವಿ. ಸ್ಥಿತಿ ಹೆಂಗಿದ್ದಾವೆ, ಸಾಮಾನ್ಯ ದರ ಸ್ಥಿರವಾಗಿದೆ. ಮುನ್ಸೂಚನೆ ಏನಪ್ಪ ಅಂದ್ರೆ ಅವಕ ಹೆಚ್ಚಾದರೆ ಬೆಳೆಯಲ್ಲಿ ಸ್ವಲ್ಪ ಇಳಿಕೆ ಕಾಣಬಹುದು. ಯಾವುದು 355 ಬ್ಯಾಡಿಗೆ ಇಳಿಕೆ ಕಾಣಬಹುದು, ಚೀಲಗಳು ಹೆಚ್ಚು. ನೆಕ್ಸ್ಟ್ ಕೈ ಯಾವುದಂದ್ರೆ ಸಿಜೆಂಟ್ ಬ್ಯಾಡಿಗೆ. ಸಿಜೆಂಟ್ ಬ್ಯಾಡಿಗೆ ಇಂಡಿಯನ್ ಮಾರ್ಕೆಟು 18,000ದಿಂದ 20,500 ತನಕ ನಡೆದ. ಇವತ್ತು ಸುತ್ತ ಸೇಮ್ ನಡೆದ. ಸಿಜೆಂಟ್ ಬ್ಯಾಡಿಗೆದ ಡೀಲಕ್ಸು 21,000 ತನಕ ನಡೆದ. ಮಾರ್ಕೆಟ್ ಸ್ಟೇಬಲ್ ಐತೆ, ಅಂತ ಚೇಂಜ್ ಏನಿಲ್ಲ. ಮುಂದಿನ ಮಾರ್ಕೆಟು ಏನಾಗೋದಪ್ಪ ಅಂದ್ರೆ ರಫ್ತು ಅಂದರೆ ಇಂಪೋರ್ಟ್ ಸಣ್ಣ ಇದ್ದು ಆಧರಿಸಿ ಬೆಳೆ ಸ್ಥಿರವಾಗುವ ಸಾಧ್ಯತೆ ಇದೆ. ಬೇಡಿಕೆ ಆಧಾರದ ಮೇಲೆ ನಾವು ಹೇಳ್ಬೋದು. ಇಂಡಿಯನ್ ಇವಾಗ ಡಿ ಡಿ ಕಾಯಿ ಏನೈತಪ್ಪ ಅಂದ್ರೆ ಇವತ್ತು ಎಷ್ಟು ನಡೆದ ಅಂದ್ರೆ ಸುಮಾರು 20,000ದಿಂದ 22,500 ತನಕ ನಡೆದ. ಡೀಲ್ಯಾಕ್ಸು 23,000 ತನಕ ನಡೆದತ್ತ ಅಂತ ಹೇಳಕೊಂತಾರೆ. ಇದು ರಿಪೋರ್ಟ್ನಾಗ ಮಿಸ್ ಆಯ್ತು ಇವತ್ತು. ಡಿ ಡಿ ಕಾಯಿಗೆ ಸಾಮಾನ್ಯ ದರ ಸ್ಥಿರವಾಗೈತೆ, ಅಂತ ಚೇಂಜ್ ಏನಾಗಿಲ್ಲ. ಮುಂದಿನ ದಿನಗಳಲ್ಲಿ ಕ್ವಾಲಿಟಿ ಕೊರತೆಯಿಂದ ಬೆಳೆ ಸ್ವಲ್ಪ ಕುಸಿಯಬಹುದೆಂದು ಅಂಗಡಿಯರು ಹೇಳಕೊಂತಾರೆ. ನೆಕ್ಸ್ಟ್ ಕೈ ಯಾವುದಂದ್ರೆ 341 ದೇಶವಲ್ಲಿ. 341 ದೇಶವಲ್ಲಿ ಇವತ್ತು ಸುಮಾರು 19,000ದಿಂದ 21,000 ತನಕ ನಡೆದ. 341 ದೇಶವಲ್ಲಿ ಡೀಲಕ್ಸು ಸುಮಾರು 21,500ರಿಂದ 22,000 ತನಕ ನಡೆಯುತ್ತೆ. 341 ದೇಶವಲ್ಲಿ ಸ್ಥಿತಿ ಹೆಂಗೈತಪ್ಪ, ಡೀಲಕ್ಸ್ ಬೆಳೆಯಲ್ಲಿ ಸ್ವಲ್ಪ 500 ರೂಪಾಯಿ ಇಳಿಕೆ ಕಾಣ್ಬೋದು ನಾವು. ಮುನ್ಸೂಚನೆ ಏನಪ್ಪ, ನಾಳೆ ಮಾರ್ಕೆಟ್ ಏನಾಗ್ಬೇಕಂದ್ರೆ ಇವತ್ತು 500 ರೂಪಾಯಿ ಇಳಿಕೆ ಕಾಣದ. ಹೆಚ್ಚಿನ ಸ್ಟಾಕ್ ಮಾರ್ಕೆಟಿಗೆ ಬರುತ್ತಿರುವುದರಿಂದ ಬೆಳೆ ಇಳಿಯುವ ಸಾಗುತ್ತಿದೆ. ಬೆಳೆ ಇಳಿಕೆ ಅಂತ ಬರಕುಂತದೈತೆ ಮಾರ್ಕೆಟು ದೇಶದಲ್ಲಿ. ಬಿ ಸಿ ಎಮ್ ಕಾಯಿ ಹೆಂಗೆ ನಡೆದ ಅಂದ್ರೆ ಸುಮಾರು 18,000ದಿಂದ 20,000 ತನಕ ನಡೆದ. ಬಿ ಸಿ ಎಮ್ಮು ಡೀಲಕ್ಸ್ನಾಗ ಸುಮಾರು 25,000ದಿಂದ 21,000 ತನಕ ನಡೆಯುತ್ತೆ. ಮಾರ್ಕೆಟ್ ಇವತ್ತು ಸ್ಥಿತಿ ಏನಾಯ್ತು, ಏನು ಚೇಂಜ್ ಆಯ್ತಪ್ಪ ಅಂದ್ರೆ ಸುಮಾರು 1,000 ರೂಪಾಯಿ ಇಳಿಕೆ ಕಂಡು ಬಂದಿದೆ ಇಂಡಿಯನ್ ಮಾರ್ಕೆಟಿಗೆ ಇವತ್ತಿನ ಮಾರ್ಕೆಟಿಗೆ. ಮುನ್ಸೂಚನೆ ಏನಪ್ಪ, ನಾಳೆ ಏನಾಗೋದಂದ್ರೆ ಚೀಲಗಳು ಹೆಚ್ಚಾಗಿದ್ದರಿಂದ ಬೆಳೆ ಇನ್ನೂ ಸ್ವಲ್ಪ ಒತ್ತಡದಲ್ಲಿ ಇರುತ್ತದೆ ಎಂದು ಅಂಗಡಿಯರು ಹೇಳ. ಯಾವುದಂದ್ರೆ ನಂಬರ್ 5 ಇವತ್ತಿನ ಮಾರ್ಕೆಟ್ ರೇಟು ಸುಮಾರು 18,000ದಿಂದ 22,000 ತನಕ ನಡೆದಾಗ. ನಂಬರ್ 5 ಡೀಲಕ್ಸು 22,500 ತನಕ ನಡೆಯುತ್ತೆ. ಅದೇ ಇಂಡಿಯನ್ ಮಾರ್ಕೆಟ್ ಡೀಲಕ್ಸ್ನಾಗ 23,000 ತನಕ ನಡೆಯುತ್ತೆ. ಸ್ವಲ್ಪ ಇಳಿಕೆ ಕಾಣ್ಬೋದು ನಾವು. ನಂಬರ್ 5 ಇವತ್ತು ಇಂಡಿಯನ್ ಮಾರ್ಕೆಟ್ ಇವತ್ತಿನ ಮಾರ್ಕೆಟ್ ಡೀಲಕ್ಸಿಗೆ ಸುಮಾರು 500 ರೂಪಾಯಿ ಇಳಿಕೆ ಕಂಡದ. ಮುನ್ಸೂಚನೆ ಏನಪ್ಪ ಅಂದ್ರೆ ಮುಂದಿನ ಮಾರ್ಕೆಟ್ ಸುಧಾರಣೆ ಗುಣಮಟ್ಟದ ಮಾಲ್ ಹೆಚ್ಚಾಗಿರುವುದರಿಂದ ಸ್ಥಿರ ಅಥವಾ ಇಳಿಕೆ ಕಾಣಬಹುದೆಂದು ಅಂಗಡಿಯರು ಹೇಳಕೊಂತಾರೆ. ನೆಕ್ಸ್ಟ್ 273 ಕುಬೇರಕಾಯಿ ಇಂಡಿಯನ್ ಮಾರ್ಕೆಟು 20,000ದಿಂದ 23,000 ತನಕ ನಡೆದ. ಇವತ್ತು ಸುದ್ದಿ ಸೇಮ್ ನಡೆದು 20,000 ಲಕ್ಷದಿಂದ 23,000 ತನಕಲ್ಲ. ಮಾರ್ಕೆಟು ಸ್ಟೇಬಲ್ ಐತೆ, ಅಂತ ಚೇಂಜ್ ಏನಾಗಿಲ್ಲ. ಮುನ್ಸೂಚನೆ ಏನು ಚೇಂಜ್ ಆಗಿಲ್ಲ ಅಂತ ಅನ್ಕೋಬೋದು ನಾವು. ನೆಕ್ಸ್ಟ್ ಕಾಯಿ ಯಾವುದಂದ್ರೆ ಸೂಪರ್ 10 ಇವತ್ತಿನ ಮಾರ್ಕೆಟು ಸುಮಾರು 19,000ದಿಂದ 22,500 ತನಕ ನಡೆದ. ಡೀಲಕ್ಸು 23,000 ತನಕ ನಡೆದತ್ತೆ. ಸೂಪರ್ 10 ಡೀಲಕ್ಸ್ 23,000 ತನಕ. ಇಂಡಿಯನ್ ಮಾರ್ಕೆಟ್ ಸುತ್ತ ಸೇಮ್ ನಡೆದತ್ತೆ. ಗರಿಷ್ಠರದ ಡೀಲಕ್ಸ್ನಾಗ ಸ್ಟಾರ್ಟಿಂಗ್ನಲ್ಲಿ 500 ರೂಪಾಯಿ ಏರಿಕೆ ಕಂಡು ಬಂದದ್ದು ನೋಡ್ರಿ. ಮುನ್ಸೂಚನೆ ಏನಪ್ಪ, ಮಾರ್ಕೆಟ್ ಕ್ವಾಲಿಟಿಗೆ ಮಾಲಿಗೆ ಬೇಡಿಕೆ ಇರುವುದರಿಂದ ದರ ಏರಬಹುದು. ಬ್ಯಾಡಿಗೆಕ್ಕಿಂತ ಇದು ಸ್ವಲ್ಪ ಹೆಚ್ಚೈತೆ, 3,000 ರೂಪಾಯಿ ಹೆಚ್ಚೈತೆ ನೋಡ್ರಿ. ಬ್ಯಾಡಿಗೆ ಬದಲು ಗುಂಟೂರಿಗೆ ಹೋಗೋದು ಮೇಲೆ ಇದು ಸೂಪರ್ 10 ಕಾಯಿ. ಆರ್ಮರ್ ಇವತ್ತಿನ ಮಾರ್ಕೆಟ್ ರೇಟು ಸುಮಾರು 16,500ರಿಂದ 18,000 ತನಕ ನಡೆದ. ಡೀಲಕ್ಸು
ನಮಗೆ ಇವತ್ತು ರೇಟ್ ಸಿಕ್ಕಿಲ್ಲ, ನಮಗೆ ಕಂಡು ಬಂದಿಲ್ಲ, ಹೇಳಿಲ್ಲ. ಅದೇ ಇಂಡಿಯನ್ ಮಾರ್ಕೆಟ್ ಡೀಲರ್ಸು ₹300 ಜಾಸ್ತಿ ಆಗಿತ್ತು, 18,300 ತನಕನಲ್ಲಿ ನಡೆದಿತ್ತು. ಸ್ಥಿತಿ ಮಾರ್ಕೆಟ್ ಏನು ಚೇಂಜ್ ಆಗಿಲ್ಲ. ಮುನ್ಸೂಚನೆ ನಾವು ಮಾರ್ಕೆಟ್ ಸ್ಥಿರವಾಗುವ ಸಾಧ್ಯತೆ ಹೆಚ್ಚು, ಯಾಕಂದ್ರೆ ಒಂದು ತಿಂಗಳಾಯ್ತು ಇದೆ ಹಿಂಗೆ ಇದೇ ರೇಟ್ ಮೇಲೆ ನಡ್ಕೊಂಡು ಬರಕುಂತದ್ದು. ನೆಕ್ಸ್ಟ್ ಕಾಯಿ ಯಾವುದಂದ್ರೆ ರೋಮಿಕಾಯಿ ಇವತ್ತಿನ ಮಾರ್ಕೆಟ್ ರೇಟು ಸುಮಾರು 17,000ದಿಂದ 18,000 ತನಕನಲ್ಲಿ ನಡೆದಾಗ ರೋಮಿದ ಡೀಲಕ್ಸು ಒಂದು 18,200 ತನಕನಲ್ಲಿ ನಡೆದದ್ದು. ಇಂಡಿಯನ್ ಮಾರ್ಕೆಟ್ ಸುತ್ತ ಸೇಮ್ ನಡೆದದ್ದು, ಮಾರ್ಕೆಟ್ ಏನು ಚೇಂಜ್ ಆಗಿಲ್ಲ ಸ್ಥಿತಿ. ಮುನ್ಸೂಚನೆ ಏನಪ್ಪ ಅಂದ್ರೆ ಅಷ್ಟು ಚೇಂಜ್ ಕಾಣೋದು ನಿರೀಕ್ಷೆ ಇಲ್ಲ ನಮಗೇನು. ನೆಕ್ಸ್ಟ್ ಕಾಯಿ ಯಾವುದಂದ್ರೆ ಶಾರ್ಪ್ ಆ್ಯಂಡ್ ಶಾರ್ಪು ಇಂಡಿಯನ್ ಮಾರ್ಕೆಟ್ ರೇಟು ಸುಮಾರು 17,000ದಿಂದ 17,500 ತನಕನಲ್ಲಿ ನಡೆದ. ಇವತ್ತಿನ ಮಾರ್ಕೆಟ್ ರೇಟು 17,000 ತನಕದಿಂದ 18,000 ತನಕನಲ್ಲಿ ಕಂಡು ಬಂದದ್ದು ರೇಟ್. ಸ್ಥಿತಿ ಏನಾಯ್ತಪ್ಪ ಅಂದ್ರೆ ಟಾಪ್ನಾಗ ₹500 ಏರಿಕೆ ಕಂಡು ಬಂದದ್ದು. ಮುನ್ಸೂಚನೆ ಏನಪ್ಪ ಅಂದ್ರೆ ಮುಂದಿನ ಮಾರ್ಕೆಟ್ ಏನಾಗ್ಬೋದು ಅಂದ್ರೆ ಗುಣಮಟ್ಟ ಸುಧಾರಿಸಿದ ಬೆಲೆ ಗುಣಮಟ್ಟ ಸ್ವಲ್ಪ ಸುಧಾರಿಸಿದ್ರೆ ಬೆಳೆ ಹೆಚ್ಚಾಗುವ ಸಂಭವವಿದೆ ಎಂದು ಅಂಗಡಿ ಹೇಳಬಹುದು. ಕ್ಲಾಸಿಕ್ ಕಾಯಿ ಹೆಂಗೆ ನಡೆದತ್ತನ ಹೊಸ ಮಾರ್ಕೆಟು ಸುಮಾರು 17,500ರಿಂದ 19,000 ತನಕನಲ್ಲಿ ನಡೆದ. ಕ್ಲಾಸಿಕ್ ಡೀಲಕ್ಸ್ನಾಗ 19,000 ನಡೆದ ಟಾಪು. ಈ ಇಂಡಿಯನ್ ಮಾರ್ಕೆಟ್ ಸುತ್ತ ಸೇಮ್ ಇತ್ತು, ಚೇಂಜ್ ಐತೆ ಅಂತ ಏನೂ ಚೇಂಜ್ ಆಗಿಲ್ಲ ಮಾರ್ಕೆಟು. ಮುನ್ಸೂಚನೆ ಏನಪ್ಪ ಮುಂದಿನ ವಾರವೂ ಇದೇ ಬೆಳೆ ಇದೇ ರೇಟ್ ಇರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕಾಯಿ ಯಾವುದಂದ್ರೆ ಬಂಗಾರಂ ಕಾಯಿ ಸುಮಾರು ಇವತ್ತು 17,000ದಿಂದ 19,000 ತನಕನಲ್ಲಿ ನಡೆದ. ಡೀಲಕ್ಸ್ನಾಗ 19,500 ತನಕನಲ್ಲಿ ನಡೆದದ್ದು. ಮಾರ್ಕೆಟ್ ಏನು ಚೇಂಜ್ ಆಯ್ತಪ್ಪ, ಆ ಹಳೆ ಮಾರ್ಕೆಟಿಗೆ ಇವತ್ತಿನ ಮಾರ್ಕೆಟಿಗೆ ಬಂಗಾರಂ ಕಾಯಿ ಸುಮಾರು ₹500 ಏರಿಕೆ ಕಂಡು ಬಂದದ್ದು. ಮುನ್ಸೂಚನೆ ಏನಪ್ಪ ಮಾರ್ಕೆಟಲ್ಲಿ ಈ ತಳಿಗೆ ಪಾಸಿಟಿವ್ ಅಂದರೆ ಒಳ್ಳೆ ಟ್ರೆಂಡ್ ಇದೆ. ಬುಲೆಟ್ ಕಾಯಿ ಹೆಂಗೆ ನಡೆದತ್ತೆ ಅಂದ್ರೆ 18,000ದಿಂದ 20,000 ತನಕನಲ್ಲಿ ನಡೆದಿತ್ತು. ಇವತ್ತು ಇಂಡಿಯನ್ ಮಾರ್ಕೆಟ್ ಸುತ್ತ ಸೇಮ್ ನಡೆದಿತ್ತು. ಮಾರ್ಕೆಟ್ ಅಂಥದ್ದು ಏನು ಚೇಂಜ್ ಇಲ್ಲ. ಮುನ್ಸೂಚನೆ ಏನಾಗೋದಪ್ಪ ಅಂದ್ರೆ ಮಾರ್ಕೆಟು ಸ್ಥಿರ ಮಾರ್ಕೆಟೇ ಇರ್ಬೋದು, ಇದೇ ಮಾರ್ಕೆಟ್ ಇರ್ಬೋದು. ಎಲ್ಲೋ ಮಿರ್ಚಿ ಹೆಂಗೆ ನಡೆದತ್ತೆ ಅಂದ್ರೆ ಎಲ್ಲೋ ಮಿರ್ಚಿ ಸುಮಾರು ಇವತ್ತು 20,000ದಿಂದ 24,000 ತನಕನಲ್ಲಿ ನಡೆದ್ರೆ. ಇಂಡಿಯನ್ ಮಾರ್ಕೆಟ್ ಸುದ್ದಿ ಸೇಮ್ ನಡೆದದ್ದು. ಮಾರ್ಕೆಟ್ ಸ್ಥಿರವಾಗೈತೆ, ಅಂಥ ಚೇಂಜ್ ಏನಿಲ್ಲ. ಮುನ್ಸೂಚನೆ ಏನಪ್ಪ ಅಂದ್ರೆ ವಿಶೇಷ ತಳಿ ಇದ್ದವರಿಂದ ಬೆಳೆ ಸ್ಥಿರವಾಗಿ ಉಳಿಯಲಿದೆ. ನೆಕ್ಸ್ಟ್ ಬಿಳಿಗಾಯಿಗಳು ಹೆಂಗೆ ನಡೆದಪ್ಪ ಅಂದ್ರೆ ತೇಜ ಬಿಳಿಗಾಯಿ ಸೀಡ್ಸ್ ಬಿಳಿಗಾಯಿ 11,500, 13,500, 10,500ದಿಂದ 11,500 ತನಕನಲ್ಲಿ ನಡೆದ. ಸೀಡ್ಸ್ ಬಿಳಿಗಾಯಿ 10,000ದಿಂದ 13,500 ತನಕನಲ್ಲಿ ನಡೆದತ್ತ. ಸ್ವಲ್ಪ ₹500 ಏರಿಕೆ ಕಂಡು ಬಂದತ್ತೆ ಅಷ್ಟೇ. ಇಲ್ಲಿ ಇವು ಸ್ಥಿತಿ ಹೆಂಗೈತಪ್ಪ ಸ್ಟೇಬಲ್ ಐತೆ. ಮುನ್ಸೂಚನೆ ಏನಪ್ಪ ಇವುಗಳ ಬೆಳೆ ಕ್ವಾಲಿಟಿ ಮೇಲೆ ಅವಲಂಬಿವಾಗಿದ್ದು ಸದ್ಯಕ್ಕೆ ಚೇಂಜ್ ಇಲ್ಲ. ಇದು ಬೆಳಗ್ಗೆ ಗೊತ್ತಲ್ಲ ರೇಟ್ ನಮಗೆ ಎಷ್ಟು ಇರುತ್ತೆ ಅಂತ. ಮಾರ್ಕೆಟ್ ಹೆಂಗೆ ನಡೆದನ ಕಂಪ್ಲೀಟ್ ನೋಡ್ಕೊಂಡು ಹೋಗೋಣ. ಇವಾಗ ಎಲ್ಲ ಬೆಳೆಗಳ ರೇಟ್ ನೋಡ್ಕೊಂಡು ಹೋದ್ವಿ. ಇವತ್ತು 16ನೇ ತಾರೀಕು ಗುಂಟೂರು ಮಾರ್ಕೆಟಿಗೆ ಚೀಲಗಳು 1,65,000 ಚೀಲ ಬಂದಿದ್ದವು. ಆದರೂ ಮಾರ್ಕೆಟಲ್ಲಿ ಸ್ಥಿರವಾಗೈತೆ. ಗಮನಿಸಬೇಕಾದ ಅಂಶವಂದ್ರೆ BCM 341 ನಂಬರ್ 5 ಕಾಯಿ ಸ್ವಲ್ಪ ಏರಿಕೆ ಕಂಡು ಬಂದದ್ದು. ಇನ್ನು ಕೆಲವು ಬಂಗಾರಮ್ಮು ಸೂಪರ್ ಟೆನ್ ಕಾಯಿ ಬೆಳಗ್ಗೆ ಏರಿಕೆ ಆಗಿದೆ. ಸೀಸಂಟ ಏರಿಕೆ ಆಗಿದೆ, ಒಂದು ₹500, ₹1,000 ಏರಿಕೆ ಆಗಿದೆ. ನೆಕ್ಸ್ಟ್ ಮಾರ್ಕೆಟಲ್ಲಿ ಕ್ವಾಲಿಟಿ ವೈಸ್ ಬಿಸ್ನೆಸ್ ನಡೆಯುತ್ತಿದ್ದು, ಅಂದರೆ ಉತ್ತಮ ಗುಣಮಟ್ಟದ ಮಾಲಿಗೆ ಮಾತ್ರ ಹೆಚ್ಚಿನ ಬೆಲೆ ಸಿಗಕೊಂತದ್ದು. ಕೆಲವು ತಳಿಗಳ ಗುಣಮಟ್ಟ ಸ್ವಲ್ಪ ದುರ್ಬಲವಾಗೈತಿ ಕಂಡು ಬಂದದ್ದು. ನೆಕ್ಸ್ಟ್ ಮಾರ್ಕೆಟ್ ಮುನ್ಸೂಚನೆ ಏನಪ್ಪ ಅಂದ್ರೆ ಬೃಹತ್ ಪ್ರಮಾಣದ ಚೀಲಗಳ ಮಾರ್ಕೆಟಿಗೆ ಬರುತ್ತಿರುವುದರಿಂದ ನಾಳೆ ಸುಧಾರಣಾ ಗುಣಮಟ್ಟದ ಮೆಣಸಿನಕಾಯಿ ಬೆಳೆಯಲ್ಲಿ ಸ್ವಲ್ಪ ಒತ್ತಡ ಇರಬಹುದು ಎಂದು ಹೇಳ್ಬೋದು. ಯಾಕಂದ್ರೆ ನಾಳೆ ಕಮ್ಮಿನಾಗೋದು ಚೇಂಜ್ ಆಗೋದು, ಜಾಸ್ತಿ ಆದರೆ ಒತ್ತಡ ಆಗ್ತದೆ, ಇಲ್ಲಾಂದ್ರೆ ಕಮ್ಮಿ ಆಗ್ತದೆ. ಪ್ರೀಮಿಯಂ ಮತ್ತು ಡೀಲಕ್ಸ್ ಮಾಲ್ಗಳಿಗೆ ಬೇಡಿಕೆ ಬಂದಿದ್ದು, ಹಾಗೆಯೇ ಬೆಲೆ ಸ್ಥಿರವಾಗಿರುವ ಅಥವಾ ಸ್ವಲ್ಪ ಏರಿಕೆ ಕಾಣಬಹುದು ನಾವು ಮಾರ್ಕೆಟ್. ಇದೇ ರೀತಿ ನಮ್ಮ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲೇ ಮುಗಿಸ್ತಿದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.